ಒಳಗಡೆ ಏನು ವಿಡಿಯೋ ಮಾಡಿದ್ರೆ ಅವನ ಅಜ್ಜಿ ಒಳಗೆ ಕ್ರೈಮ್ ಮಾಡಿದ್ರ ತರ ಆಡ್ತಾರೆ ಅವನ ಅಜ್ಜಿ. ಹಿಂಗ್ ಮಾಡಿದ್ರೆ ಯಾವ ಕಡೆಯಿಂದ ಫೇಮಸ್ ಆಗ್ಬೇಕು? ಪರಶುರಾಮ ಕೊಡ್ಲಿಂದ ಹೊಡೆದಾಗ ನೀರ್ ಹೆಂಗ್ ಉತ್ಪತ್ತಿ ಆಯ್ತು ಅಂತ ಹೇಳಿದ್ನಲ್ಲ, ಸೊ ಇದೇ ಜಾಗದಲ್ಲಿ ಅದು. ಹೆಸರು ನಿಮ್ದು? ಅವಿನಾಶ್ ಅಂತ. ಅವಿನಾಶ್. ನಿಮ್ಮ ಹೆಸರು? ರಾಮು. ಓಕೆ ಓಕೆ ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ ಅದು. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನು ಹತ್ರ ಸಕ್ಕತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಬಂದಿರೋದು ಹಾಗೂ ನಿಮ್ಮನ್ನ ಕರ್ಕೊಂಡ್ ಬಂದಿರತಕ್ಕಂಥ ಜಾಗನ ವಿಜಯಲಾಯ ಚೋಳ ಅನ್ನೋ ಚೋಳರ ಸಾಮ್ರಾಜ್ಯದ ರಾಜ ಸುಮಾರು 23 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಅಂದ್ರೆ ಕ್ರಿಸ್ತಶಕ 848ರಿಂದ 871ರವರೆಗೂ. ಅದಾದ್ಮೇಲೆ ರಾಜರಾಜ ಚೋಳ ಮತ್ತೆ ರಾಜೇಂದ್ರ ಚೋಳನು ಅದೇ ಸಾಮ್ರಾಜ್ಯದ ಒಡೆಯರು ಸುಮಾರು 59 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಅಂದ್ರೆ 985ರಿಂದ 1044ರವರೆಗೂ. ಅದಾದ್ಮೇಲೆ 14ನೇ ಶತಮಾನದಲ್ಲಿ ಅಂದ್ರೆ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಚೋಳರ ಸಾಮ್ರಾಜ್ಯವನ್ನ ಯುದ್ಧದಲ್ಲಿ ಸೋಲಿಸಿ ಈ ಜಾಗನೆಲ್ಲ ವಶಪಡಿಸಿಕೊಂಡು ಸರಿ ಸುಮಾರು 200ರಿಂದ 300 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಅದಾದ್ಮೇಲೆ ಡೆಕ್ಕನ್ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯನ ಸೋಲಿಸಿದ್ಮೇಲೆ ಈ ಜಾಗ ಎಲ್ಲ ಮೈಸೂರು ಸಾಮ್ರಾಜ್ಯದ ಹೈದರ್ ಅಲಿ ಮತ್ತೆ ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆಯಲ್ಲಿ ಇರುತ್ತೆ. ಅದಾದ್ಮೇಲೆ ಬ್ರಿಟಿಷರು ಮೈಸೂರು ಸಾಮ್ರಾಜ್ಯನ ಸೋಲಿಸಿದ್ಮೇಲೆ ಈ ಜಾಗನೆಲ್ಲ ಬ್ರಿಟಿಷರು ವಶಪಡಿಸ್ಕೊಂತಾರೆ. ಆಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋವರೆಗೂ ಈ ಜಾಗ ಎಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲೇ ಇರುತ್ತೆ. ಆಮೇಲೆ ಇವತ್ತು ನಾವು ಬಂದಿರೋ ಜಾಗಕ್ಕೂ ಜಮದಗ್ನಿ ಮತ್ತೆ ಪರಶುರಾಮ್ಗೂ ಸಂಬಂಧ ಐತೆ ಅಂತ ಪುರಾತನ ಕಥೆಯಲ್ಲಿ ಉಲ್ಲೇಖ ಆಗೈತೆ. ಸೊ ಮೊದಲನೇದಾಗಿ ಜಮದಗ್ನಿ ಮತ್ತೆ ಪರಶುರಾಮ ಯಾರಂತ ನಿಮ್ಗೆಲ್ಲ ಆಲ್ರೆಡಿ ಗೊತ್ತೇ ಇರುತ್ತೆ. ಸಪೋಸ್ ಏನೋ ಗೊತ್ತಿಲ್ಲ ಅಂದ್ರೆ ಶಾರ್ಟ್ ಅಲ್ಲಿ ಹೇಳ್ತೀನಿ ನೋಡಿ. ನಿಮ್ಗೆಲ್ಲ ಯಲ್ಲಮ್ಮ ದೇವಿ ಗೊತ್ತೇ ಇರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಯಲ್ಲಮ್ಮ ದೇವಿಯ ಗಂಡನ ಹೆಸರು ಜಮದಗ್ನಿ ಅಂತ, ಇವರ ಮಗನ ಹೆಸರು ಪರಶುರಾಮ ಅಂತ. ಸೊ ಈ ಜಮದಗ್ನಿ ಒಬ್ಬ ಮಹಾನ್ ಋಷಿಮುನಿ ಆಗಿರೋದ್ರಿಂದ ಅವರು ಈ ಜಾಗದಲ್ಲಿ ತಪಸ್ ಮಾಡ್ತಿರ್ತಾರೆ. ಸೊ ಅವರು ತಪಸ್ ಮಾಡ್ಬೇಕಾದ್ರೆ ಈ ಜಾಗದಲ್ಲಿ ನೀರಿನ ಕೊರತೆ ಇರುತ್ತೆ. ಸೊ ಆ ನೀರಿನ ಕೊರತೆಯನ್ನ ಹೋಗಲಾಡಿಸೋದಕ್ಕೆ ಅವನ ಮಗನಾದಂತ ಪರಶುರಾಮ ತನ್ನ ಕೊಡಲಿಯಿಂದ ನೆಲಕ್ಕೆ ಹೊಡೆದಾಗ ಬೆಟ್ಟದ ಒಳಗಡೆಯಿಂದ ನೀರು ಉಕ್ಕಿ ಮೇಲ್ಗಡೆ ಬರುತ್ತೆ. ಸೊ ಅಂತ ಪವಿತ್ರವಾದ ಸ್ಥಳಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ. ಎಸ್, ಈ ಜಾಗ ಇರೋದು KGF ಅಥವಾ ಚಿನ್ನದ ಗಣಿಗಳ ನಾಡು ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂತರಗಂಗೆ ಬೆಟ್ಟಕ್ಕೆ. ಆಮೇಲೆ ಈ ಜಾಗಕ್ಕೆ ಅಂತರಗಂಗೆ ಅಂತ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ, ಸೊ ನಾನು ಅವಾಗಲೇ ಹೇಳದಂಗೆ ಪರಶುರಾಮ ತನ್ನ ಕೊಡಲಿಯಿಂದ ನೆಲಕ್ಕೆ ಹೊಡೆದಾಗ ಬೆಟ್ಟದ ಒಳಗಡೆಯಿಂದ ಗಂಗೆ ಉತ್ಪತ್ತಿಯಾಗಿ ಮೇಲ್ಗಡೆ ಬರುತ್ತೆ. ಸೊ ಅದರಿಂದ ಈ ಜಾಗಕ್ಕೆ ಅಂತರಗಂಗೆ ಅಂತ ಹೆಸರಿಟ್ಟಿರೋದು. ಆಮೇಲೆ ಇದು ಪವಾಡನೋ ಅಥವಾ ಏನೋ ಗೊತ್ತಿಲ್ಲ, ಆ ನೀರು ಎಲ್ಲಿಂದ ಬರ್ತಿದೆ ಆಮೇಲೆ ಹೇಗೆ ಬರ್ತಿದೆ ಅಂತ ಇಲ್ಲಿವರೆಗೂ ಯಾರಿಂದನೂ ಕಂಡುಹಿಡಿಯಕ್ಕಾಗಿಲ್ಲ ಅಂತ ಹೇಳ್ತಾರೆ. ಓಕೆ ಬನ್ನಿ ಇವಾಗ ಮೇಲ್ಗಡೆ ಹೋಗಿ ಅಲ್ಲಿ ಯಾವ ತರ ಇದೆ ಏನಿದೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವಾಗ ನೋಡಿ ಇಲ್ಲೇನು ಮುಂದೆಗಡೆ ನೋಡ್ತಿರಲ್ಲ, ಸೊ ಇದೇ ಎಂಟ್ರೆನ್ಸು. ಬನ್ನಿ ಹೋಗೋಣ ಮೇಲ್ಗಡೆ. ಆಮೇಲೆ ನೀವು ಆ ಜಾಗಕ್ಕೆ ಹೋಗ್ಬಂದ್ರೆ ಸುಮಾರು 180 ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ ಹಿಂದೆಗಡೆ ಹೆಂಗೆ ಕಾಣಿಸ್ತಿದೆ, ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಿಲ್ಲ, ಸುಮಾರು 180 ಮೆಟ್ಲುಗಳಿದೆ ಅಲ್ಲಿ. ಸೊ ಮೆಟ್ಲುಗಳನ್ನ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕು ಬೆಟ್ಟದ ಮೇಲ್ಗಡೆ. ಆಮೇಲೆ ಇಲ್ಲೆಲ್ಲ ಜಾಗ ನೋಡ್ರಿ ಯಾವ ತರ ಇದೆ ಇಲ್ಲಿ. ನೋಡಿ ಈ ಕಡೆ ಎಲ್ಲ ಫುಲ್ಲು ನೀಲಗಿರಿ ಗಿಡಗಳಿದಾವೆ ಈ ಕಡೆ ಎಲ್ಲ. ಅದು ಬಿಟ್ರೆ ಈ ಕಡೆ ಮೆಟ್ಲು ಐತೆ ಇಲ್ಲಿ. ನೋಡಿ ಈ ಕಡೆ ಎಲ್ಲ ಫುಲ್ ಕಾಡು ಥರ ನೀಲಗಿರಿ ಮರಗಳೆಲ್ಲ ಇದಾವೆ ಈ ಕಡೆ. ಆಮೇಲೆ ಇವತ್ತು ಸಂಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಇವತ್ತೆಲ್ಲ. ಒಳ್ಳೆ ಹಿಂದೆಗಡೆ ಎಲ್ಲ ಕಾಣಿಸ್ತಿದೆ ಅಲ್ಲಿ ಫುಲ್ ಇದು ಮೆಟ್ಲುಗಳು ಹತ್ಕೊಂಡು ಸಿಕ್ಕಾಪಟ್ಟೆ ಜನ ಇದಾರೆ ನೋಡಿ, ಎಲ್ಲ ಕಾಣಿಸ್ತಿದೆ ನೋಡಿ. ಆಮೇಲೆ ದೇವಸ್ಥಾನ ಅಲ್ಲೇ ಐತೆ ಅನ್ಸುತ್ತೆ, ಇನ್ನೂ ಸ್ವಲ್ಪ ಕಾಣಿಸ್ತೈತೆ ಅಷ್ಟೇ ಅಲ್ಲಿ. ಬನ್ನಿ ಹೋಗೋಣ ಇವಾಗ. ಇವಾಗ ಕೋತಿಗಳಂತೂ ಸಿಕ್ಕಾಪಟ್ಟೆ ಇದಾವೆ ಮಾತ್ರ. ಆಮೇಲೆ ನಿಮಗಿಲ್ಲಿ ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದಕ್ಕೆ ಆನ್ಲೈನ್ ಬುಕ್ಕಿಂಗ್ ಪೇಮೆಂಟ್ ಇರುತ್ತೆ. ಅದಕ್ಕೆ ಅಲ್ಲಿ ಟ್ರೆಕ್ಕಿಂಗ್ ಹೋದ್ರೆ ಅಲ್ಲಿ ಗುಹೆಗಳೆಲ್ಲ ಇದಾವಂತ ಅಲ್ಲಿ ಮೇಲ್ಗಡೆ ಎಲ್ಲ. ಸೊ ಅದನ್ನ ತೋರ್ಸಕ್ಕೆ ಎಷ್ಟು 400 ಎಷ್ಟು ಇರುತ್ತಂತೆ ಟಿಕೆಟ್ ಪ್ರೈಸ್ ಅದು. ನೋಡಿ ಹಿಂಗೆ ಇದು ಟ್ರೆಕ್ಕಿಂಗ್ ಪ್ಲೇಸ್ ಈ ಕಡೆನೇ ಹೋಗೋದು ಈ ಕಡೆ. ಬಟ್ ಇವಾಗ ಆಲ್ರೆಡಿ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ, 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದು. ಬಟ್ ಆಲ್ರೆಡಿ ಟೈಮ್ ಆಗುತ್ತೆ. ದೇವಸ್ಥಾನ ನೋಡ್ಕೊಂಡು ಅಲ್ಲಿ ನೀರು ಯಾವ ಥರ ಉತ್ಪತ್ತಿ ಆಗುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ನೀವೇನಾದ್ರೂ ಟ್ರೆಕ್ಕಿಂಗ್ ಏನಾದ್ರು ಹೋಗ್ತೀನಿ ಅಂದರೆ ಸ್ವಲ್ಪ ಬೆಳಗ್ಗೆ 6 ಗಂಟೆಗೆ ಬಂದು ಆನ್ಲೈನ್ ಬುಕ್ಕಿಂಗ್ ಮಾಡ್ಬೇಕು. ಅದು ಡೈರೆಕ್ಟ್ ಬುಕ್ಕಿಂಗ್ ಅಂತೂ ಆಗಲ್ಲ, ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು. ಅದಕ್ಕೆ ಪ್ರೈಸು 400 ರೂಪಾಯಿ ಇರುತ್ತೆ ಅಷ್ಟೇ. ಬಂದರೆ ಅಲ್ಲಿ ಗುಹೆಗಳೆಲ್ಲ ಇದ್ದಾವೆ. ಆಮೇಲೆ ಬೇರೆ ಬೇರೆ ಏನೋ ಇದೆ ಮೇಲ್ಗಡೆಯಲ್ಲಿ. ಟ್ರೆಕ್ಕಿಂಗ್ ಹೋದರೆ ಎಂಜಾಯ್ ಮಾಡ್ಬೋದು ಆರಾಮಾಗಿ, ಅಡ್ವೆಂಚರ್. ಆಮೇಲೆ ಇಲ್ಲೆಲ್ಲ ಹತ್ಕೊಂಡ್ಬಂದ್ರೆ ಇಲ್ಲ ಸ್ವಲ್ಪ ದೇವಸ್ಥಾನಗಳೆಲ್ಲ ಇದಾವೆ ಇಲ್ಲ, ಅಂದರೆ ಹಳೆಯ ಕಾಲ ದೇವಸ್ಥಾನಗಳು. ಬಟ್ ಇವಾಗ ಇಲ್ಲಿ ಯಾರು ಯೂಸ್ ಮಾಡ್ತಿಲ್ಲ ಅನ್ಸುತ್ತೆ. ಇಲ್ಲೊಂದು ಸ್ವಲ್ಪ ಪೂಜೆಗಳು ಮಾಡಿದಾರೆ ಅಷ್ಟೇ. ಆಶ್ರಮ ಅಂತಿದೆ ಅಲ್ಲಿ, ಆಶ್ರಮ ಮಂಟಪ ಟ್ರಸ್ಟ್ ಅಂತ ಐತೆ. ಬಟ್ ಇಷ್ಟೇ, ಈ ಕಡೆ ಎಲ್ಲ ಏನಿಲ್ಲ ಇಲ್ಲಿ. ಆಮೇಲೆ ಇಲ್ಲೊಂದು ಏನೋ ಗುಹೆ ಹತ್ರ ಏನೋ ಇದೆ ಅನ್ಸುತ್ತೆ. ಬನ್ನಿ ನೋಡೋಣ ಹೊರಗಡೆ ಏನಿದೆ ಅಂತ. ಏನಿಲ್ಲ ರೀ, ಇದು ಸುಮ್ಮನೆ ಏನೋ ಥರ ಪ್ಲೇಸ್ ಮಾಡಿದ್ದಾರೆ ಅಷ್ಟೇ, ಸುಮ್ಮನೆ ಏನಾದರೂ ಇಡೋಕ್ಕೆ. ಏನಿಲ್ಲ ಇದರಲ್ಲಿ, ಇಷ್ಟೇ ಇರೋ ಜಾಗ. ಬಟ್ ಹೊರಗಡೆಯಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ, ಒಳಗಡೆ ಏನು ಅಷ್ಟೊಂದೇನು ಜಾಗ ಇಲ್ಲ ಒಳಗಡೆ. ಓಕೆ ಬನ್ನಿ ಹೋಗೋಣ ಮೇಲ್ಗಡೆ. ಆಮೇಲೆ ನೀವು ಕಡೆ ಬರ್ಬೇಕಾದ್ರೆ ಇಲ್ಲಿ ಚಪ್ಪಲಿಗಳು ಏನು ಹಾಕೊಂಡ್ಬಂದಿರುತ್ತೆ, ಚಪ್ಪಲಿಗಳೆಲ್ಲ ಇಲ್ಲಿ ಒಳಗಡೆ ಬಿಡಬೇಕು. ಸೊ ಟಿಕೆಟ್ ತೊಗೊಂಡು ಮೇಲ್ಗಡೆ ಹೋಗ್ಬೇಕು ಅಷ್ಟೇ. ಚಪ್ಪಲಿ ಹಾಕೊಂಡು ಎಂಟರ್ ಹಂಗಿಲ್ಲ, ದೇವಸ್ಥಾನ ಇರೋದ್ರಿಂದ ಚಪ್ಪಲಿಯಲ್ಲಿ ಬಿಟ್ಟು ಹೋಗ್ಬೇಕಷ್ಟೇ. ನೋಡಿ ಟಿಕೆಟ್ ಇಲ್ಲಿದೆ, 10 ರೂಪೀಸ್ ಅಷ್ಟೇ, ಜಾಸ್ತಿ ಏನಿರಲ್ಲ. ಓಕೆ ಬನ್ನಿ ಹೋಗೋಣ ಮೇಲೆ. ಆಮೇಲೆ ಇಲ್ಲಿ ಬಂದರೆ ಎಲ್ಲ ಹಳೆ ಮರಗಳೆಲ್ಲ ಇದಾವೆ ಇಲ್ಲಿ ಮೇಲ್ಗಡೆ. ಸೊ ಕೂರಕ್ಕೆಲ್ಲ ಚೆನ್ನಾಗಿದೆ, ತಣ್ಣಗೈತೆ ಪ್ಲೇಸ್ ಎಲ್ಲ ಸಕ್ಕತ್ತಾಗಿ. ಅದು ಬಿಟ್ಟರೆ ಈ ಕಡೆ ಹಿಂದೆಗಡೆ ಬಂದರೆ ಫುಲ್ ಬೆಟ್ಟನೇ ಇರೋದು ಈ ಕಡೆ ಎಲ್ಲ ಫುಲ್ ಬೆಟ್ಟ. ಆಮೇಲೆ ನೀಲಗಿರಿ ಗಿಡಗಳು ಸಿಕ್ಕಾಬಿಟ್ಟಿದ್ದಾವೆ. ಇದನ್ನು ಇವರೇ ಬೆಳೆಸಿರೋದ ಅಥವಾ ಬೇರೆ ಏನೋ ಗೊತ್ತಿಲ್ಲ, ಸಿಕ್ಕಾವು ನೀಲಗಿರಿ ಗಿಡಗಳಿದ್ದಾವೆ. ಅದು ಬಿಟ್ಟರೆ ಇಷ್ಟೇ ಮೇಲ್ಗಡೆ ಇರೋದು ಈ ಕಡೆ. ಬನ್ನಿ ಮೇಲ್ಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ.
ಈ ಕಡೆ ಮೇಲ್ಗಡೆ ಬಂದರೆ ಇಲ್ಲಿ ದೇವಸ್ಥಾನ ಈ ಕಡೆ ಒಳಗಡೆ ಹೋಗೋದು ಎಂಟ್ರೆನ್ಸು, ಈ ಕಡೆ ದೇವ್ರ ಗುಡಿನ ರೌಂಡ್ ಹಾಕೋದು ಸುತ್ತ ಹೊಡೆಯೋದು ಈ ಕಡೆ. ಬನ್ನಿ ಒಳಗಡೆ ಹೋಗೋಣ. ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಆಯಿತೋ ಎಲ್ಲ ಗೊತ್ತಿಲ್ಲ. ಬನ್ನಿ ನೋಡೋಣ ಕೇಳೋಣ. ನೋಡಿ ಈ ಕಡೆ ಮುಂದೆ ಕಡೆ ಸ್ತಂಭ ಐತೆ ಈ ಕಡೆ, ಆಮೇಲೆ ಬಸವಣ್ಣವರು ಇದ್ದಾರೆ. ಹಿಂಗೆ ಸ್ಟ್ರೈಟ್ ಹೋದರೆ ದೇವಸ್ಥಾನ ಒಳಗಡೆ. ಬನ್ನಿ ಒಳಗಡೆ ಹೋಗೋಣ. ಅಲ್ಲಿ ಒಳಗಡೆ ಏನು ವಿಡಿಯೋ ಮಾಡಿದ್ರೆ ಅವನಜ್ಜಿ ಒಳಗೆ ಕ್ರೈಮ್ ಮಾಡಿದ್ರ ಥರ ಆಡ್ತಾರೆ ಅವನಜ್ಜಿ. ಹಿಂಗೆ ಮಾಡಿದ್ರೆ ಯಾವ ಕಡೆಯಿಂದ ಫೇಮಸ್ ಆಗಬೇಕು, ವಿಡಿಯೋ ಮಾಡ್ಬೇಡ ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂದರೆ ಯಾವ ಥರ ಯಾವ ಕಡೆಯಿಂದ ಫೇಮಸ್ ಆಗಬೇಕು ಅದು. ಓಕೆ ಎನಿವೆ ಹೊರಗಡೆಯಿಂದ ತೋರಿಸಿದೆ, ಬಟ್ ಒಂದು ಚಿಕ್ಕದೊಂದು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡಿ ಇಲ್ಲೇ ಲೋಕಲ್ ಅವರೆಲ್ಲ ಬರ್ತಾರೆ ಡೈಲಿ. ಹೆಸರು ನಿಮ್ದು? ಅವಿನಾಶ್ ಅಂತ. ಅವಿನಾಶ್. ನಿಮ್ಮ ಹೆಸರು? ರಾಮು. ಓಕೆ ಓಕೆ ಬೈ, ಥ್ಯಾಂಕ್ ಯು. ಯೂಟ್ಯೂಬ್ ಯಾವ ಚಾನಲ್ ಅದು? ಮೇಲ್ಗಡೆ ಕಡೆ ದೇವಸ್ಥಾನಗಳಿಂದ ಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ, ಸೊ ಇಲ್ಲೇ ನಿಮ್ಗೆ ಏನ್ ಹೇಳಿದ್ನಲ್ಲ ಪವಿತ್ರ ಸ್ಥಳ ಐತೆ. ಆ ಪರಶುರಾಮ ಕೊಡ್ಲಿಯಿಂದ ಹೊಡೆದಾಗ ನೀರ್ ಏನ್ ಉತ್ಪತ್ತಿ ಆಯ್ತು ಅಂತ ಹೇಳಿದ್ನಲ್ಲ, ಸೊ ಇದೇ ಜಾಗದಲ್ಲಿ ಅದು. ಸೊ ಆ ಜಮದಗ್ನಿಯವರು ಇಲ್ಲೇ ತಪಸ್ ಮಾಡ್ತಾ ಇದ್ರು. ಸೊ ನೀರಿನ ಕೊರತೆ ಇರೋದ್ರಿಂದ ಅವ್ರು ಇಲ್ಲಿ ಕೊಡ್ಲಿಯಿಂದ ಹೊಡೆದು ನೀರು ಉತ್ಪತ್ತಿ ಮಾಡಿರೋದು ಇಲ್ಲೇನೆ. ಬನ್ನಿ ತೋರಿಸ್ತೀನಿ ಅಲ್ಲಿ ಒಳಗಡೆ ಹೋಗಿ. ಅಲ್ಲಿ ನೀರು ಬರೋದು ಮೇಲ್ಗಡೆಯಿಂದ ನೀರು ಬರುತ್ತೆ. ಸೊ ಕೆಳಗಡೆ ಅಲ್ಲಿ ಸ್ನಾನ ಎಲ್ಲ ಮಾಡ್ಕೊಂತಾರೆ ಅಲ್ಲಿ. ಬನ್ನಿ ತೋರಿಸ್ತೀನಿ ಅಲ್ಲಿ ಏನಿದೆ ಅಂತ. ನೋಡಿ ಇದೇ ಜಾಗನೇ. ಇಲ್ಲಿ ಮೇಲ್ಗಡೆ ಒಂದು ಗಣೇಶನ ಮೂರ್ತಿ ಇದೆ, ಅಲ್ಲಿ ಇಲ್ಲೊಂದು ಕಟ್ಟೆ ತರ ಮಾಡಿದ್ದಾರೆ. ಬನ್ನಿ ಅಲ್ಲಿ ತೋರಿಸ್ತೀನಿ ಯಾವ ತರ ಇದೆ ಅಂತ. ನೋಡಿ ಇದೇ ಜಾಗನೇ ಅದು. ಅವಾಗ ಏನ್ ಹೇಳಿದ್ನಲ್ಲ ಪರಶುರಾಮರು ಕೊಡ್ಲಿಂದ ಹೊಡೆದಾಗ ನೀರ್ ಏನ್ ಉತ್ಪತ್ತಿ ಆಯ್ತು ಅಂತ ಹೇಳಿದ್ನಲ್ಲ, ಸೊ ಇದೇ ಜಾಗನೇ ಇದು. ಸೊ ಇಷ್ಟೇ ನೀರು ಬರೋದು ಇಲ್ಲಿ. ಇದಕ್ಕಿಂತ ಜಾಸ್ತಿ ಬರುತ್ತೆ, ಇಷ್ಟೇ ಬರೋದು, ಇಷ್ಟೇ ನೀರು ಬರೋದಂತೆ. ಬಟ್ ಇದು ಎಲ್ಲಿಂದ ಬರುತ್ತಂತ ಇವಾಗಲೂ ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲಿವರೆಗೂ. ಅಷ್ಟೇ ನೋಡ್ರಿ. ಇವಾಗ ಈ ಜನಗಳೆಲ್ಲ ಈ ಕಡೆ ಬರೋದು ಅದಕ್ಕೋಸ್ಕರ. ಇಲ್ಲೇನು ನೀರು ಏನು ತೋರಿಸ್ತದಲ್ಲ, ಸೊ ಈ ನೀರು ನೋಡೋಕೋಸ್ಕರ ಅಲ್ಲಿಂದ ಬರೋದು. ಆಮೇಲೆ ಈ ಥರ ನೀರು ಬರೋದಕ್ಕೆ ಈ ಜಾಗಕ್ಕೆ ಅಂತರ್ಗಂಗೆ ಅಂತ ಹೆಸರು ಬಂದಿರೋದು. ಓಕೆ ಬನ್ನಿ ನೆಕ್ಸ್ಟ್ ಹೋಗೋಣ ಮುಂದೆ. ಬಾಯ್. ಅವಾಗ ನಿಮ್ಗೆ ಏನಲ್ಲಿ ತೋರಿಸಿದ್ನಲ್ಲ ಮೇಲ್ಗಡೆಯಲ್ಲಿ ನೀರು ಬರುತ್ತೆ, ಅಂದ್ರೆ ಯಾವ ಥರ ನೀರು ಬರುತ್ತೆ ಅಂತ ಗೊತ್ತಾಗಲ್ಲ ಅಂತ ಹೇಳಿದ್ನ. ಸೊ ಅದೇ ನೀರು ಕೆಳಗಡೆ ಬಂದಿದ ತಕ್ಷಣ ಇಲ್ಲಿ ಸ್ನಾನ ಎಲ್ಲ ಮಾಡ್ಕೊಂತಾರೆ ಕೆಳಗಡೆಯಲ್ಲಿ. ಬನ್ನಿ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಇಲ್ಲೇನೆ ಮೇಲ್ಗಡೆ ಅಲ್ಲಿ ನೀರು ಬರುತ್ತೆ, ಅಲ್ಲಿ ಕಾಣಿಸ್ತಿದೆ ಅಲ್ಲಿ. ಅಲ್ಲಿ ನೀರು ಬರುತ್ತೆ, ಅಲ್ಲಿಂದ ಇಲ್ಲಿ ಕೆಳಗಡೆ ಸ್ನಾನ ಮಾಡೋದು ಈ ಕಡೆ. ಏನ್ ಕಾಣಿಸ್ತಿಲ್ಲ, ಸೊ ಅಲ್ಲಿಂದ ನೀರು ಬರ್ತಾ ಇರೋದು ಅಲ್ಲಿ ಮೇಲ್ಗಡೆ. ಇಲ್ಲಿ ಕೆಳಗಡೆ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂತ ಇಲ್ಲಿ ಭಕ್ತಾದಿಗಳು ಯಾರನ್ನ ಬಂದ್ರೆ. ಇಲ್ಲಿಂದ ಅಲ್ಲೇನು ಫುಲ್ ಅಷ್ಟು ದೂರ ಆಯ್ತು, ಅಲ್ಲಿಂದ ಎಷ್ಟು 180 ಮೆಟ್ಲುಗಳು ಹತ್ಕೊಂಡು ಬಂದು ಇಲ್ಲಿ ಜನಗಳು ಬರೋದೇ ಆ ಜಾಗ ನೋಡೋದಕ್ಕೆ. ಬಟ್ ಅಲ್ಲಿ ನೀರು ಯಾವ ಥರ ಬರ್ತಿದೆ, ಹೇಗೆ ಬರ್ತಿದೆ ಅಂತ ಇಲ್ಲಿವರೆಗೂ ಯಾರೂ ಕಂಡುಹಿಡಿಯೋಕೆ, ಯಾವ ಸೈಂಟಿಸ್ಟ್ ಕಡೆಯಿಂದನೂ ಕಂಡುಹಿಡಿಯೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಅದು ಪವಾಡನೋ ಅಥವಾ ಏನೋ ಗೊತ್ತಿಲ್ಲ ಕರೆಕ್ಟಾಗಿ. ಓಕೆ ಇವತ್ತಿಗಿಷ್ಟೇ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಫ್ರಮ್ ಅಂತರ್ಗಂಗೆ ಬೆಟ್ಟ. ಸಿ ಯು.